I will realize that I am auspicious and precious. Yes, so what? Next Odi. Remember, go into the innermost part of your soul. ನಿಮ್ಮ ಆತ್ಮ ಹಾಗೂ ಚೈತನ್ಯ ಆಲ್ಮೋಸ್ಟ್ ಒಂದೇ. ಸೊ ಅದರಲ್ಲಿ ನೀವು ಅಂತರಾಳದಲ್ಲಿ ಏಣಿ ಹಾಕೊಂಡು ಅಂತರಾಳ ಪ್ರವೇಶ ಮಾಡ್ತಾ ಇದ್ದೀರಾ ಅನ್ನೋ ಇಮ್ಯಾಜಿನೇಷನ್ ಇಟ್ಕೊಂಡು, your imagination will prove to be right at a certain point of time later, that so you are auspicious and precious because I am going to be enlightened. Odi, continue madange. So I am going to be auspicious. I realize that I am auspicious and precious. Yes. And I am going to get enlightened soon. Next, continue. So with that nature of me, which I am going to change, continue my dear. And with that realization that I am going to change. And what is that realization? That realization I am going to be enlightened shortly. That is the Guru's principle. That is the Guru's principle. I'll ನೋಡ್ಕೊಂಡು ಓದಿ. I will realize that I am the precious and the auspicious soul. Because I am the Guru's principle. Because I am a part of my Guru's principle. Yes, I am part of my Guru's principle. And this will get imbibed into me. Yes. Much deeper and deeper. Exactly. ಈಗ ನಮ್ಗೆ ಅರ್ಥ ಆಗ್ತಿದೆಯಲ್ಲ ನಿಮಗೆ? You are auspicious and precious, and that very auspiciousness and preciousness makes you to get a feeling you are going deeper and deeper into your soul. Tattva ಏನು? You have to go deeper and deeper. ಇದು ಇಂಗ್ಲಿಷಲ್ಲಿ ಬರೆದಿದ್ರು ಕೂಡ ಇದನ್ನ ಫೀಲಿಂಗ್ ಇಂದ you translate it with the feeling that you are auspicious and precious. You are going to be enlightened because my Guru is also having the same principle, so that he is now teaching me. I have now understood I am auspicious and precious. So that is going to imbibe into me, and I am going to dwell or go deeper and deeper into my consciousness. This is the beauty of this. ಪ್ರತಿಯೊಂದನ್ನು we have to feel. ಅದಕ್ಕೆ ಸೈಲೆಂಟಾಗಿ ಕೂತ್ಕೊಳ್ಳಿ. ಸುಮ್ಮನೆ ಇನ್ನೊಂದು ಕೆಲಸದ ಥರ ನೀವು ಅಡುಗೆ ಮಾಡೋ ಕೆಲಸದಲ್ಲೂ ನಿಮಗೆ ಫೀಲಿಂಗ್ ಇಟ್ಕೊಂಡು ಅಡುಗೆ ಮಾಡಬೇಕು, ಆಗಲೇ ರುಚಿ ಬರೋದು. ನಿಮ್ಮ ಜೀವನನೂ ರುಚಿ ಬರಬೇಕಾದ್ರೆ ಈ ತತ್ವಗಳೆಲ್ಲ ಒಳಗಡೆ ಒಂದೊಂದು ತತ್ವ ತಗೊಂಡು ನಿಮಿಷ ಅದನ್ನು ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಂಡು, ಈಗ ನಾನು ಯಾಕೆ ವಾಯ್ಸ್ ರೇಸ್ ಮಾಡಿದ್ದೀನಿ ಹೇಳಿ? ಆ ವಾಯ್ಸ್ ರೇಸ್ ಮಾಡೋದ್ರಿಂದ ನನ್ನ ಧ್ವನಿಯಿಂದ ನಿಮ್ಮ ಅಹಂಕಾರನ ಬೇಯಿಸುತ್ತೆ. ಅಹಂಕಾರ ಬೇಯಿಸಿದಾಗ ಒಳಗಡೆ ಇಳಿಯತ್ತೆ. ಸಣ್ಣ ಮಕ್ಕಳಿಗೆ ಈ ಒಳಲೆ ಯಾಕೆ ಯೂಸ್ ಮಾಡ್ತೀವಿ ಹೇಳಿ? ಅಳ್ತಾ ಇರುತ್ತೆ, ಒಂದು ಶಿಶು ಅಳ್ತಾ ಇರುತ್ತೆ, ಒಳಲೆ ಯಾಕೆ ಯೂಸ್ ಮಾಡ್ತೀವಿ ಹೇಳಿ? ಒಂದು ಹಿಂಗೆ ಇಟ್ಕೊಂಡು ತುರುಕ್ತೀವಿ, ಅದು ತುರುಕ್ಬಿಟ್ಟು ಔಷಧಿ ಒಳಗಡೆ ಇಳಿರುತ್ತೆ, ಅದು ಆ ಗಾಬರಿಗೆ ಏನು ಮಾಡುತ್ತೆ ಮತ್ತು ನುಂಗುಬಿಡುತ್ತೆ. ಅದಕ್ಕೆ ಒಳಲೆ. ಗುರು ಈ ಶಬ್ದ ಯಾತಕ್ಕೆ ಜೋರಾಗಿ ಹೇಳ್ತಾನೆ ಅಂದಾಗ ಒಳಲೆ ಥರ ನಿಮ್ಮ ಒಳಗಡೆ ನಿಮ್ಮ ಅಹಂಕಾರನ ಬೇಯಿಸಿ ಒಳಗಡೆ ಈ ಜ್ಞಾನದ ಮುತ್ತು ಈಗ ಸೇರುತ್ತೆ. ಇವತ್ತಲ್ಲ ನಾಳೆ ಆ ಜ್ಞಾನ ತಲೆಗೆ ಹೋಗಿ ಅಷ್ಟು ಗಿಣಿ ಹೇಳ್ದಂಗೆ ಹೇಳಿದ್ರು ನಂಗೆ ಅರ್ಥನೇ ಆಗಲಿಲ್ವಲ್ಲ. ನಂಗೆ ಅರ್ಥ ಯಾಕಾಗಲಿಲ್ಲ ಅಂದಾಗ ಅರ್ಥ ಆಗಿದ್ದಿದ್ರೆ ಸಾಕ್ಷಾತ್ಕಾರ ಆಗ್ಬಿಡೋದು ನಿಮಗೆ. ವಾಟ್
How much time does it take to get enlightened? 2 or 3 breaths. Every day we breathe in, breathe out 21,600 times. 2 or 3 conscious breathing, 2 or 3. 3 ಸಲ ಶ್ವಾಸ ಎಳ್ಕೊಂಡು ಶ್ವಾಸ ಬಿಟ್ಟರೆ ಅಷ್ಟು ಸಾಕು ಎನ್ಲೈಟನ್ಮೆಂಟ್ಗೆ. ದಟ್ ಈಸ್ ಇನಫ್ ಫಾರ್ ಯು ಟು ಗೆಟ್ ಎನ್ಲೈಟನ್ಡ್. ಓನ್ಲಿ 3 breaths. 1 ಪೂರಕ, 1 ರೇಚಕ, ಮಧ್ಯ 1-2 ಸೆಕೆಂಡ್ ಕುಂಭಕ. ಯು ಆರ್ ಎನ್ಲೈಟನ್ಡ್. ನೋ ನೀಡ್ ಟು ಡೂ ಇದೆಲ್ಲ ಬೇಕಾಗಿಲ್ಲ. ವೆನ್ ದ ಟೈಮ್ ಕಮ್ಸ್, ಆ ಒಳಲೆ ಥರ ಇಟ್ಕೊಂಡು ಒಂದು ಸಲ ಆ ಎನರ್ಜಿ ಒಳಗಡೆ ಹೋಗಿದ್ದಾಗ ಗುರು ಏನು ಮಾಡ್ತಾನೆ, ಈ ಜ್ಞಾನ ಆಗಿರೋ ಅಜ್ಞಾನದಲ್ಲಿರೋ ನಿನಗೆ ಈ ಶುದ್ಧ ವಿದ್ಯೆನ ಬೋಧನೆ ಮಾಡ್ತೀನಿ ಅಂತ ಹೇಳ್ತಾನೆ, ಒಳಗಡೆ ಹಾಕ್ತಾನೆ. 3 ಶ್ವಾಸ. ಯು ರಿಕ್ವೈರ್ ದ ಗುರು ಫಾರ್ ದ 3 inhalations and 3 exhalations and 1 kumbhaka. That's all you are enlightened. Enlightened for what? ಬರೀ ಜನ್ಮ ಮಾತ್ರ ಅಲ್ಲ, ಅದು ಅರ್ಧಂಬರ್ಧ ಎನ್ಲೈಟನ್ಮೆಂಟ್ ಇಲ್ಲ, ಒಂದೇ ಎನ್ಲೈಟನ್ಮೆಂಟು. ಬಟ್ ನೆಕ್ಸ್ಟ್ ಎನ್ಲೈಟನ್ ಆದಮೇಲೆ ದಟ್ ಫೈನಲ್ ಗುರುಸ್ ಗುರು ವಿಲ್ ಪುಟ್ ಯು ಆನ್ ದಟ್ ಬೆಲ್ಟ್ ಆಫ್ ಟ್ರಾನ್ಸ್ಮೈಗ್ರೇಷನ್. ಜನ್ಮ ಇನ್ನೊಂದು ಜನ್ಮ ತಗೊಂಡು ಸಮಾಜಕ್ಕೆ ಉದ್ಧಾರ ಮಾಡೋ. ಇಫ್ ಯು ಸಿ ಆಲ್ ದ ಗುರುಸ್ ಇನ್ ದಿಸ್ ಕಲಿಯುಗ, ಇವರೆಲ್ಲ 1, 2, 3 ಸಲ ಬಂದಿರೋರೇನೆ. ಇವರು ಓಕೆ, ಈ ಥರ ಎಲ್ಲ ದೇವಿ ಕಳಿಸ್ತಾಳೆ. ಸಾಕಪ್ಪ, ಸಾಕು ಸಾಕು ಸಾಕು, ನಿನಗೆ ಮುಕ್ತಿದಾನೇ ಬೇಕು, ಆಗು, ಇನ್ನೊಂದ್ಸಲ ಹೋಗು, ಇನ್ನೊಂದ್ಸಲ ಹೋಗಿ ಇನ್ನೊಂದು ಸೊಸೈಟಿ ಆಫ್ ದ ಪೀಪಲ್, ಸಮಾಜಕ್ಕೆ ಸೇವೆ ಮಾಡಿ ಅವ್ರಿಗೂ ಗುರುಜ್ಞಾನ ಕೊಟ್ಟು ಬಾ, ಅವ್ರನ್ನೂ ಸಾಕ್ಷಾತ್ಕಾರ ಪಡಿಸ್ಕೊಂಡು ಬಾ, ಆಗ ಹೇಳ್ತೀನಿ. ಸೊ ಆ ರೀತಿ ನಂದು ಈಗ 3ನೇ ಜನ್ಮ. ಸೇಮ್ ಪ್ರಿನ್ಸಿಪಲ್. ಮೊದಲು ಸತ್ಯಯುಗ ಅಲ್ಲ, ಅದು ಆದಮೇಲೆ ತ್ರೇತಾಯುಗ. ನಾನು ದ್ವಾಪರ ಯುಗದಲ್ಲಿ ಹುಟ್ಟೇ ಇಲ್ಲ. ಈಗ ಕಲಿಯುಗ. ಈ ಕಲಿಯುಗದಲ್ಲಿ ಈ ರೀತಿ ನನ್ನ ಆತ್ಮ ದೇವಿ ನನ್ನ ಕಳಿಸಿದ್ದಾಳೆ. ಅರ್ಥ ಆಯ್ತಾ? ಅದೇ ರೀತಿ ನಮಗೆ ಉದ್ಧಾರ ಮಾಡಬೇಕು ಅಂತಿರುತ್ತೆ. ನೋಡಿ, ಹೆಸರು ಹೇಗೆ ಬರುತ್ತೆ, ಹೇಗೆ ಬರುತ್ತೆ ಇಲ್ಲ, ಒಂದು ಸಮಾಜದಲ್ಲಿ ಒಂದು ಭಾಗನ ಅವರಿಗೆ ಜ್ಞಾನ ಹೇಳ್ಕೊಡ್ಲೇಬೇಕು, ಕಾಲದಿಂದ ಹೇಳ್ಕೊಡ್ಬೇಕು, ನಾನಾ ರೀತಿ ಹೇಳ್ಕೊಡ್ಬೇಕು. ಬಟ್ ವಿ ಹ್ಯಾವ್ ಟು ಫುಲ್ಫಿಲ್ ಅವರ್ ಆಬ್ಲಿಗೇಷನ್ ಟು ದ ಸೊಸೈಟಿ. ಏನು ಮಾಡೋಕ್ಕಾಗಲ್ಲ ತಿರುಮಲ್. ಅದಕ್ಕೆ ಈ 31ನೇ ತತ್ವ ನೋಡ್ಕೊಳ್ಳಿ. ಆ ತತ್ವದಲ್ಲೇ ಬಂದಾಗಲೇನೆ, ಆಗಲೇ ಆ ಟೈಮಲ್ಲೇನೆ ನನಗೆ ಈ ಅವಧೂತರ ಪರಿಚಯ ಆಗಿತ್ತು. ಆಗ ಈ ಅವಧೂತರ ಪರಿಚಯ ಆದಾಗ ನನಗೆ ಒಳಗಡೆ ಒಂದು ಉದ್ದೇಶ ಇತ್ತು, ಸಮಾಜಕ್ಕೇನಾದ್ರು ಮಾಡಬೇಕು, ಹೆಲ್ಪ್ ಮಾಡಬೇಕು ಅಂತ. ಬಟ್ ನಂಗೆ ಡೈರೆಕ್ಷನ್ ಸರಿಯಾಗಿ ಫೋಕಸ್ ಆಗ್ತಿರ್ಲಿಲ್ಲ, ಕೇಂದ್ರೀಕೃತ ಆಗಲಿಲ್ಲ, ಫೋಕಸ್ ಆಗ್ತಿಲ್ಲ. ಫೋಕಸ್ ಆಗಲಿಲ್ಲ ಅಂದ್ರೆ ಏನಾಗುತ್ತೆ, ಸ್ವಲ್ಪ ಬ್ಲರ್ ಇಮೇಜ್ ಕಾಣಿಸ್ತಾ ಇತ್ತು. ಸೊ ಅದಕ್ಕೆ ಹೇಳಲು ದೇವಿ, ಇಲ್ಲ ನೀನೊಬ್ರು ಕಳಿಸ್ತೀನಿ ನಾನು, ಅಲ್ಲಿ ಹೋಗು ಅಂತ. ಫಸ್ಟು ಅವಳು ನನಗೆ ಕಳಿಸಿದ್ದು ಅಂತ ಹೇಳಿ ಆಕಸ್ಮಿಕವಾಗಿ ನಾನು
ಸಿಂಗಪೂರಲ್ಲಿ ನಮ್ಮ ಅಂಕಲ್ ಇದ್ರು, ಸಿಂಗಪೂರ್ಗೆ ಹೋಗಿದ್ದೆ ನಾನು. ಸುಮ್ಮನೆ ಹೋಗಿದ್ದೆ ಅಷ್ಟೆ, ಇನ್ನೇನು ಮಾಡೋ ಕೆಲಸ ಇರಲಿಲ್ಲ. ಅದು ಪ್ರದೇಶ ನೋಡಬೇಕು, ಆ ಪ್ರದೇಶ ನೋಡಬೇಕು, ಈ ಪ್ರದೇಶ ನೋಡಬೇಕು ಅಂತ ಹೇಳಿ ಒಂದು ಕುತೂಹಲ. ನಂಗೆ ಆಮೇಲೆ ಗೊತ್ತಾಯ್ತು ನಾ ಯಾಕಲ್ಲಿ ಹೋದೆ ಅಂತ. ನನ್ನ ಕಳಿಸಿದ್ದಲ್ಲ, ನಾನಾಗಿ ಹೋಗಿದ್ದಲ್ಲ. ಬಟ್ ಏನೋ ಒಂದು ಒಳಗಡೆ ಪ್ರೇರಣೆ. ನಂಗೆ ಯಾರು ಏನು ಎತ್ತ ಅಂತ ಏನೂ ಗೊತ್ತಿರಲಿಲ್ಲ. ಆಕಸ್ಮಿಕವಾಗಿ ನನ್ನ ಜೊತೆಗೆ ನಾನು ಹೋಗಿದ್ದ ಅವ್ರ ಮನೆಯಲ್ಲೇ, ಅವ್ರು ನಮ್ಮ ಅಂಕಲ್ಲು, ನಮ್ಮ ತಂದೆ ಕಸಿನ್ನವರು, ಅವ್ರ ಮನೆಗೆ ಹೋದೆ. ಅವ್ರು ನೋಡಿದ್ರೆ ಸಿಂಗಪೂರ್ ಸೊಸೈಟಿನಲ್ಲಿ ಅವರು ಫಿಲಾಸಫಿಕಲ್ ಇದರಲ್ಲಿ ಅವರೇ ಪ್ರೆಸಿಡೆಂಟು. ಅಲ್ಲಿ ಹೋದಾಗ ಸ್ವಾಮಿ ರಾಮ ಕನಸು ಬಂದು. ನಂಗೆ ಸ್ವಾಮಿ ರಾಮ ಏನೂ ನೋಡಿಲ್ಲ, ನಂಗೆ ಗೊತ್ತೂ ಇಲ್ಲ. ಆಗಲೇ ಫಸ್ಟು ಸ್ವಾಮಿ ರಾಮ ನೋಡಿದ್ದು ಫಿಸಿಕಲ್. 3 ದಿವಸ ಇದ್ದೆ ನಾನು ಅಲ್ಲೇ. ರವಿಶಂಕರ್ ಬೇರೆ ಇದ್ದರು ನನ್ನ ಜೊತೆಗೆ. ಸೊ ನಾನು ಅವರು ಬೆಂಗಳೂರಲ್ಲಿ ಇಬ್ಬರು ಇದ್ದರೂ ಕೂಡ ನನಗೂ ಅವ್ರಿಗೂ ಪರಿಚಯ ಆಗಿಲ್ಲ. ನಾನು ಫಸ್ಟ್ ನೋಡಿದ್ದು ಅವ್ರನ್ನ ನನ್ನ ನೋಡಿದ್ದು ಫಸ್ಟು ಸಿಂಗಪೂರ್ನಲ್ಲೇ. ಜೊತೆಗೆ ಸ್ವಾಮಿ ರಾಮ, ಅವ್ರಿಗೂ ಸ್ವಾಮಿ ರಾಮ ನೋಡಿದ್ದು ಖುಷಿ, ನನಗೂ ಸ್ವಾಮಿ ರಾಮ ನೋಡಿದ್ದು ಖುಷಿ, ನನಗೂ ರವಿಶಂಕರ್ ನೋಡಿದ್ದು ಖುಷಿ, ರವಿಶಂಕರ್ ನೋಡಿದ್ದು ಖುಷಿ. ಯೂನಿವರ್ಸಲ್ ಆ ಥರ ಆ ಥರ ಸನ್ನಿವೇಶನೆ ಆಗುತ್ತೆ, ಸಂದರ್ಭ ಆ ಥರ ಬರುತ್ತೆ. ಅದಕ್ಕೆ ಹೇಳಿದ್ದು. ಸೊ ಒಂದು ಪಾಯಿಂಟ್ ಇದ್ದೇ ಇರುತ್ತೆ, ಮೀಟ್ ಮಾಡೋ ಪಾಯಿಂಟ್ ಅಲ್ಲ, ಅದೇ ಹೇಳೋದು. ಸೊ ದಿಸ್ ಇಸ್ ವಾಟ್ ಐ ಆಮ್ ಟೆಲಿಂಗ್ ಯು. ಸುಮ್ಮನೆ ನಾವು ಹೇಳ್ತೀವಿ ಆಕಸ್ಮಿಕ. ಸಿ ಇನ್ ಅವರ್ ಲೈಫ್, ಐ ಆಮ್ ಟೆಲಿಂಗ್ ಯು, ಇನ್ಕ್ಲೂಡಿಂಗ್ ಆಲ್ ಯುವರ್ ಲೈಫ್, ನಥಿಂಗ್ ಈಸ್ ಕೋಇನ್ಸಿಡೆಂಟಲ್. Nothing is coincidental if you understand English. Everything is prudential, everything is proverbial, everything is not by fate and destiny, everything is experiential. ಒಂದೊಂದು ಹೆಜ್ಜೆ ಇಟ್ಟರು, ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು, the feet where the ground where your feet is rested now is an ground of consciousness. ಚೈತನ್ಯದ ಜಾಗ ಇದು. That is the speciality of you. Don't underestimate yourself. ನೀವು ಸಾಧಾರಣ ಅನ್ನೋದು ಬಿಡಿ, ಬಟ್ ಅಹಂಕಾರ ಇಟ್ಕೊಳ್ಳದೆ ಇದ್ದರೆ ನೀವು ಸಾಧಾರಣ ಮನುಷ್ಯ ಅಂತಲೇ ಭಾವಿಸಿ. ಅದನ್ನೇ ಹೇಳಿದ್ದು ಈ ಸನ್ನಿವೇಶನಲ್ಲೇನೆ. ದಟ್ ಈಸ್ ದ ರೀಸನ್ ವಿ ಆಲ್ ವೆಂಟ್ ಟು ಮೀಟ್ ದಿಸ್ ಅವಧೂತ ವೆಂಕಟಾಚಲಯ. ಅವ್ರನ್ನ ಮೀಟ್ ಮಾಡಿದ್ದು ಇದರಲ್ಲೇ. ಇದನ್ನು ಬರೆದಿದ್ದವರು ಬೈ ಚಾನ್ಸ್ ಡೇ ಫಾರ್ ಎಸ್ಟರ್ಡೇ ಐ ಕೇಮ್ ಟು ನೋ ಇನ್ ಪೇಜ್ 80. ಇದು ದೇವಿನೇಗಲ್ಲು. ನೀನೇನು ಏನೇನೋ ಮಾತಾಡ್ತಾ ಇದೀಯಾ, ನಿನ್ನ ಬಗ್ಗೆನೇ ಮಾತಾಡಿದ್ದಾರೆ, ಇಲ್ಲಿ ನೋಡು ಅಂತ ನನಗೆ ಹೇಳೋದು. ನಾನು ಸಂಹಿತನ ಕೈನಲ್ಲಿ 10:30 ಮೇಲೆ ನನಗೆ ಹೇಳಲು, ರಾತ್ರಿ 10:30 ಸಂಜೆ ಇನ್ನೇನು ನಿದ್ದೆ ಬರ್ತಾಯಿತ್ತು 10:30ಗೆ. ಇಲ್ಲಿ ಸಂವಿಧ ಕೂತಿದ್ಲು ಇಲ್ಲಿ ನೋಡಿ, ಇಲ್ಲಿ ನನಗೇನೋ ದೇವಿ ಹೇಳ್ತಾ ಇದ್ದಾಳೆ, ಇದರ ಬಗ್ಗೆ ಬರೆದಿದ್ದಾರೆ, ಇದನ್ನು ಓದು ಅಂತೇಳಿ. ಅದಕ್ಕೆ ಓದಿಸಿದ್ದು ನಿಮ್ಮನ್ನು ಬೆಳಗ್ಗೆ. ಈ ಪೇಜಲ್ಲಿ ಈಗ ನಂಗೆ ಕನ್ನಡ ಓದೋಕ್ಕೆ ಬರಲ್ಲ, ಓದಿ. ಅಂತೆಯೇ ಇನ್ನೊಮ್ಮ ಒಂದು ವಿಶ್ವವಿಖ್ಯಾತರಾಗಿರುವ ಆಶ್ರಮದ ಅಧಿಪತಿಯೊಬ್ಬರು ತನ್ನ ಕೆಲ ಶಿಷ್ಯರೊಂದಿಗೆ ಗುರುನಿವಾಸಕ್ಕೆ ಬಂದರು. ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಿದ ಗುರುಗಳು ಮನೆಯ ತೋಟದಲ್ಲಿ ಬೆಳೆದ ಮಾವಿನ ಹಣ್ಣನ್ನು ತಿನ್ನಲು ನೀಡಿದರು. ಆ ನಂತರ ವಿಶ್ವ ಪ್ರಸಿದ್ಧಿಯಾಗಿರುವಿರಿ ಎಂದು ಹರಿಸಿದರು. ಆ ನಂತರ ಬಾಣವರದ ವೇದಿಕೆಗೆ ಹೋಗಲು ಹೇಳಿ ತಾನು ಕೂಡ ಇನ್ನೊಂದು ವಾಹನದಲ್ಲಿ ಅಲ್ಲಿಗೆ ತಲುಪಿದರು. ಅಲ್ಲಿ ನಿಂತಿದ್ದ ಅವರೆಲ್ಲರಿಗೂ ಪ್ರದಕ್ಷಿಣ ಬಂದು ನಮಸ್ಕರಿಸಿದರು.
ಇದನ್ನು ಕಂಡ ಆ ಆಶ್ರಮಾಧಿಪತಿ ಹೀಗೆ ಹೇಳಿದರು, ಗುರುಗಳೇ, ಇಂದಿಗೆ ನನ್ನಲ್ಲಿರುವ ನಾನು ಎಂಬ ಅಹಂಕಾರ ನಾಶವಾಯಿತು. ಕೇವಲ ತನ್ನ ದೃಷ್ಟಿ ಮಾತ್ರದಿಂದ ಏನನ್ನು ಬೇಕಾದರೂ ನೀಡಲು ಶಕ್ತರಾಗಿದ್ದ ಗುರುನಾಥರು ಮನುಷ್ಯರನ್ನು ಅವರವರಿಗೆ ತಕ್ಕಂತೆ ದೋಷ ಸರಿಪಡಿಸಲು ಬಳಸುತ್ತಿದ್ದ ಭಿನ್ನ ಭಿನ್ನ ದಾರಿಗಳು ನಿಜಕ್ಕೂ ವಿಚಿತ್ರ. ಗುರುವಾಕ್ಯದಂತೆಯೇ ಇಂದು ಆ ವ್ಯಕ್ತಿ ಜಗತ್ಪ್ರಸಿದ್ಧರಾಗಿರುವರು. ಮೊದಲು ಮನುಷ್ಯ ನಾನು ಅನ್ನೋದನ್ನು ಬಿಡಬೇಕು ಕಣಯ್ಯ, ಆಗಲೇ ಗುರು ಸಿಗೋದು ತಿಳಿತಾ ಎಂಬ ಗುರುನಾಥರ ಮಾತಕ್ಕೆ ಇಂತಹ ಘಟನೆಗಳು ನಿದರ್ಶನವೆನಿಸುತ್ತದೆ. ವೆಂಕಟಾಚಲ ಶರಣಂ ಪ್ರಪದ್ಯೆ ಅಂತ ಹೇಳಿ. ಆ ವ್ಯಕ್ತಿ ಯಾರು? ನಾನೇ. ಓಕೆ ಓಕೆ. ಅದೇ ನಾನು. ಓಕೆ ಓಕೆ. ನಾನು ಅನ್ನೋ ನಾನು ಆಗಿದ್ದೆ. ಆ ನಾನು ಅನ್ನೋದು ಈಗ ಇಲ್ಲ. ಹೌದು. ಅನ್ನೋದನ್ನು ವ್ಯಕ್ತಪಡಿಸಿದ. ಅದಾದ ಮೇಲೆ ನನಗೆ ಸ್ವಾಮಿ ರಾಮ ಇವರೆಲ್ಲ ಪರಿಚಯ ಆಗಿದ್ದು. ಯಾಕೆಂದರೆ ಆ ಭಾವನೆಯಿಂದಾನೇ ನನಗೆ ದೇವಿ ಸಿಂಗಪೂರ್ಗೆ ಕಳಿಸಿದ್ಲು, ಬೇರೆ ಎಲ್ಲ ದೇಶಗಳಿಗೂ ಕಳಿಸಿದ್ಲು. ಯಾಕೆ ಅಂದರೆ ಆ ಸತ್ಯನ ನನ್ನ ಮನಸ್ಸಿನಲ್ಲಿ ಸ್ಥಾಪನೆ ಮಾಡಿದೆ. ನಾನು ಅನ್ನೋದನ್ನು ಬಿಟ್ಬಿಡು. ನಿಮಗೆ ಹೇಳ್ತಿರೋದು ಅದೇನೆ, ನಾನು ಅನ್ನೋದು ಬಿಟ್ಬಿಡು. For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.